ನಾನು ಬರೋ ಗಡ್ಬಿಡಿಯಲ್ಲಿ ಬಟ್ಟೆ ಬರೆ ತರೋದನ್ನ ಮರ್ತೇ ಬಿಟ್ಟೆ. ಏ ತಾಯಿ, ಏನಾದ್ರು ವ್ಯವಸ್ಥೆ ಮಾಡೆ, ಹೋಗಿ ಏನಾದ್ರು ವ್ಯವಸ್ಥೆ ಮಾಡ. ಅಮ್ಮ, ನಿಮ್ದು ರಗ್ಗೈತೆ, ನನ್ ಪಂಚೆ ಇದನ್ನ ಎರಡನ್ನೂ ಸೇರ್ಸ್ಬಿಟ್ಟು ಕಟ್ಟಿದ್ರೆ ಆಗುತ್ತೆ. ಸರಿ ಕಟ್ಟಿ. ಜವಾಬ್ದಾರಿ ನೋಡು. ಮನೇಲಿ ಹುಷಾರಾಗಿರಿ ಅಂದ್ರೆ 3 ಜನ ಬಾಗಿದಾರೆ ನೋಡು. ಅಯ್ಯೋ ರಾಘವೇಂದ್ರ, ಮನೇಲಿ 3 ಜನ ಇದ್ದಾರೆ. ಯಾಕಪ್ಪ ಬಾಗಿಲ್ನ ಇಷ್ಟು ದೊಡ್ಡದಾಗಿ ತೆಗ್ದಿದ್ದಾರೆ? ನಮ್ ಮುರಾರಿನಾದ್ರೂ ಬಾಗ್ಲ ಹಾಕ್ಬಾರ್ದ? ಚಾರು, ಏನಮ್ಮ ಇದು? ರಾಮಚಾರಿ, ಇಲ್ಲಿ ಬೇರೆ ಏನೋ ಆಗಿದೆ. ನಿಜ ಕಣೋ, ಏನು ನಡೆದಿದೆ ಇಲ್ಲಿ? ಚಾರು ಮೇಡಮ್, ಚಾರು ಮೇಡಮ್, ಮುರಾರಿ, 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 ಅಶೋಕ್ ಭಗವಂತ, ಮುರಾರಿಗೆ ಏನಾಯ್ತು? ಮುರಾರಿ, ಚಾರು, ಮುರಾರಿ, ಲವ್ ಮುರಾರಿ, ಏನಾಯ್ತು ಅವನಿಗೆ? ಚಾರು ಚಾನ್ಸ್ ಎಲ್ಲೋದ್ರು? ಅಮ್ಮ, ಇಲ್ಲೇನೋ ದೊಡ್ಡ ಅನಾಹುತ ಆಗಿದೆ. ಮೊದಲು ನೀರು ತಗೊಂಬ. ಮುರಾರಿ, ಮುರಾರಿ, ಎದ್ದೇಳೋ. ಲವ್ ಮುರಾರಿ, ಮುರಾರಿ, ಲವ್ ಎದ್ದೇಳೋ. ಏನಾಯ್ತು? ಏನೋ ಇದೆಲ್ಲ? ಚಾರು ಮೇಡಮ್ ಝಾನ್ಸಿಯಲ್ಲಿ ನಿನಗೇನಾಯ್ತು? ನನ್ನ ದಯವಿಟ್ಟು ಕ್ಷಮಿಸ್ಬಿಡು ರಾಮಚಾರಿ, ನನ್ನಿಂದ ಅವ್ರನ್ನ ಕಾಪಾಡೋಕ್ ಆಗ್ಲಿಲ್ಲ. ಮುರಾರಿ, ಏನ್ ಹೇಳ್ತಾ ಇದೀಯೋ? ಏನು ಆಯ್ತು ಅವ್ರಿಗೆ? ರಾಮಚಾರಿ, ಆ ಸೆಕ್ಸನ ಮತ್ತೆ ಅವನ್ ಮಗ ರೌಡಿಗಳ ಜೊತೆ ಬಂದಿದ್ರು. ಚಲು, ಅವ್ರು ನಮ್ಮ ಹತ್ರ ಬಂದೇ ಬಿಡ್ತಾರೆ. ಬೇಗ ಬಾ ಚಲು. ಇನ್ನೊಂದ್ ಸ್ವಲ್ಪ ದೂರ. ಚಾರು, 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 ಅವ್ರು ಬರ್ತಿದ್ದಾರೆ. ಅಟ್ಲೀಸ್ಟ್ ಅಲ್ಲಿ ಬಚ್ಚಿಟ್ಕೊಳ್ಳೋಣ. ಬಾ ಬಾ ಚಾರು. ಯಾವುದೇ ಕಾರಣಕ್ಕೂ ಅವ್ರು ಮಿಸ್ ಆಗ್ಬಾರ್ದು. ಅಯ್ಯೋ ಭಗವಂತ, ಯಾಕಪ್ಪ ಹಿಂಗೆಲ್ಲ ಪರೀಕ್ಷೆ ಮಾಡ್ತಿದ್ಯಾ? ಅಯ್ಯೋ ರಾಮಚಾರಿ, ಚಾರುಗ್ ಏನಾಗಿದ್ಯೋನು? ಬಸ್ರಿ ಹೆಂಗ್ಸ್ ಬೇರೆ. ಆ ಪಾಪಿಗಳನ್ನ ಎಷ್ಟೇ ತಡೆಯಕ್ ಪ್ರಯತ್ನ ಪಟ್ರು ನನ್ ಕೈಯಿಂದ ಆಗ್ಲಿಲ್ಲ ಕಣ ರಾಮಚಾರಿ. ನನ್ ಗೊಡ್ದು ಅವ್ರನ್ನ ಪಾರ ಮಾಡ್ಕೊಂಡು ಹೋಗಿದ್ದೇನೆ ರಾಮಚಾರಿ. ನೀನು ಬೇಗ ಹೋಗಿ ಅದಕ್ಕೇನ್ ಕಾಪಾಡೋ. ರಾಮಚಾರಿ, ಮೊದ್ಲು ಬೇಗ ಹೋಗಪ್ಪ. ಹೇಗೆ ನೋವು ಬಂದಿರೋ ಹೆಣ್ಣು ತುಂಬಾ ದೂರ ಹೋಗಿರಕ್ಕಾಗಲ್ಲ ಕಣೋ. ಇಲ್ಲೇ ಎಲ್ಲೋ ಇರ್ತಾಳೆ, ಬೇಗ
ಹೋಗಪ್ಪ. ನಾನು ಸೇಫಾಗಿ ಕರ್ಕೊಂಡ್ ಬರ್ತೀನಿ. ಝಾನ್ಸಿ ಅವ್ರು ಚಾರು ಮೇಡಮ್ ಜೊತೆ ಇದಾರೆ ತಾನೆ, ಅವ್ರಿಗೇನೂ ಆಗಲ್ಲ. ನೀ ಇಲ್ಲಿ ಮುರಾರಿ ನೋಡ್ಕೊ, ನಾ ಈಗಲೇ ಹೊರಡ್ತೀನಿ. ಹುಷಾರು. ಮುರಾರಿ, ಏನು ಇದೆಲ್ಲ? ಹುಷಾರು. ಕಣ. ಓ, ಇಲ್ಲಿ ಬಚ್ಚಿಕೊಂಡಿದ್ಯಾ ಅಣ್ಣ? ಚಾರು ಬಾ, ಅವ್ರೆಲ್ಲ ಆ ಕಡೆ ಹೋದ್ರು, ನಾವ್ ಈ ಕಡೆ ಹೋಗೋಣ ಬಾ. ಈ ನನ್ ಮಗ ಎಲ್ಲೋದ? ಇನ್ನೂ ಬರ್ಲಿಲ್ವಲ್ಲ? ಸೊಳ್ಳೆ ಬರಲ್ಲ ಇಲ್ಲಿ. ಅಲ್ಲಿ ಯಾವ್ದೋ ಟಾರ್ಚ್ ಲೈಟ್ ಬಿದ್ದಂಗೈತೆ, ಏನೋ ಪ್ರಾಬ್ಲಮ್ ಆಗಿರ್ಬೋದು. ಸರ್ ಬನ್ನಿ ಸರ್, ಹೋಗೋಣ. ಏನಾಯ್ತು? ಓಡ್ರೋ ನೋಡ್ರೋ, ಏನಾಯ್ತು? ಏನಾಯ್ತು ನಿನ್ಗೆ? ಏತೋ ಏನಾಯ್ತು ನಿನ್ಗೆ? ಇಲ್ಲಿ ಯಾಕೆ ಬಿತ್ಕೊಂಡಿದೀಯಾ? ಅಣ್ಣ, ಅವರು ಇಲ್ಲೇ ಬಚ್ಚಿಕೊಂಡಿದ್ರು, ನನ್ನ ಕೈಗೆ ಸಿಕ್ಕಾಕೊಂಡಿದ್ರು. ಅಷ್ಟರಲ್ಲಿ ಅಣ್ಣ, ಅಂದ್ರೆ ಅವಳು ಇಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ದಾರೆ. ಅವ್ಳು ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು. ಅವಳ ಜೊತೆ ಯಾರೇ ಇದ್ರು ಬಿಸಾಕಿ. ಅಣ್ಣ, ಅವಳಿಗೆ ಜರಿಗೆ ನೋವು ಶುರುವಾಗಿದೆ. ಅವಳೇನು ಬಾಳ್ ದೂರ ಹೋಗಕ್ಕಾಗಲ್ಲ, ಇಲ್ಲೇ ಹತ್ರದಲ್ಲೇ ಇರ್ತಾರೆ. ನಮ್ ಕೈಗೆ ತಗಲಾಕತ್ತಾರೆ ಅಣ್ಣ. ಗುಡ್ 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 ಗುಡ್. ನಡೀರಿ ನಡೀರಿ, ಹುಡುಗಿ ಬರ. ನನ್ ಮಗುಗೆ ತಂದೆ ತಾಯಿ ಎಲ್ಲ ನೀರೇ ಆಗಿ ಬೆಳೆಸ್ಬೇಕು ರಾಮಾಚಾರಿ. ಪ್ಲೀಸ್ ಮೇಡಮ್, ದಯವಿಟ್ಟು ಸುಮ್ನಿರಿ. ಈಗ ಏನಾಗಿದೆ ಅಂತ ಈಗೆಲ್ಲ ಮಾತಾಡ್ತಾ ಇದ್ದೀರಾ? ಮೇಡಮ್, ಎಂತೆಂತ ಸವಾಲ್ಗಳನ್ನೆಲ್ಲ ಮೆಟ್ಟಿ ಗೆದ್ದಿರೋ ನಿಮ್ಗೆ ಇದೆಲ್ಲ ಏನ್ ಮೇಡಮ್? ಹಿಂಗ್ ಭಯ ಪಡ್ತಿರೋ ನಿಮ್ಗೆ ಏನೂ ಆಗಲ್ಲ. ಧೈರ್ಯವಾಗಿರಿ. ನಮ್ಮಿಬ್ಬರ ಪ್ರೀತಿಯ ಕಾಣಿಕೆರೆ ನಮ್ ಮಗು. ಈ ಕಾಣಿಕೆ ನಮ್ ಪ್ರೀತಿ ನೆನಪುಗಳನ್ನ ಜೀವಂತವಾಗೊಳಿಸುತ್ತೆ. ನಮ್ ಪ್ರೀತಿಗೆ ಸಾವಿಲ್ಲ ರಾಮಾಚಾರಿ. ಈ ನೋವು ನನ್ ದೇಹಕ್ಕೆ ಸಾವು ಕೊಡ್ತಿದೆ. ಈ ಉಸಿರು ನನ್ ದೇಹ ಬಿಟ್ಟು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ರಾಮಾಚಾರಿ. ಅದಕ್ಕೂ ಮುಂಚೆ ನಮ್ ಮಗುಗೆ ನನ್ ಜನ್ಮ ಕೊಡ್ಬೇಕು. ಮೇಡಮ್, ಇಲ್ಲಿ ನೋಡಿ, ನಾನು ನೋಡಿ ನೋಡಿ, ನೀವೀಗ ಯಾವ್ದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ ಮೇಡಮ್. ನಮ್ಮಿಬ್ರನ್ನ ಈ ಜನ್ಮದಲ್ಲಿ ದೂರ ಮಾಡಕ್ಕೆ ಸಾವು ಕೈಲೂ ಸಾಧ್ಯ ಇಲ್ಲ. ನೋಡಿ, ನಾವು 100 ಕಾಲ ಚೆನ್ನಾಗಿ ಬಾಳ್ತೀವಿ. ನನಗೆ ನಿಮ್ ಜೀವ, ನಮ್ಮ ಮಗು ಜೀವ ತುಂಬಾ ಮುಖ್ಯ ಮೇಡಮ್. ನಿಮ್ಮಿಬ್ರಿಗೂ ಏನೂ ಆಗಕ್ ನಾನ್ ಬಿಡಲ್ಲ ಮೇಡಮ್. ನೀವು ತಲೆ ಕಟ್ಸ್ಕೊಬೇಡಿ, ಧೈರ್ಯವಾಗಿರಿ. ನೋಡಿ, ಇನ್ನೇನ್ ರಾಘು ತಗೊಂಡ್ ಬಂದ್ಬಿಡ್ತಾರೆ, ವೆಹಿಕಲ್ ಏನಾದ್ರು ತಂದ್ಬಿಡ್ತಾರೆ ಮೇಡಮ್. ಹಾಸ್ಪಿಟ್ಲ್ ಕೊಟ್ಟೋಗೋಣ. ನೀವು ಅಲ್ಲಿ ತನಕ ಧೈರ್ಯವಾಗಿರಿ ಪ್ಲೀಸ್. ಪ್ಲೀಸ್ ಮೇಡಮ್, ಪ್ಲೀಸ್. ಹೌದು ಚಾರು, ಎಲ್ಲ ಒಳ್ಳೇದಾಗತ್ತೆ. ಇಷ್ಟು ಕಷ್ಟಗಳನ್ನ ದಾಟಿ ದೇವ್ರ ಸನ್ನಿಧಾನಕ್ಕೆ ಬಂದಿದೀವಿ ಅಂದ್ಮೇಲೆ ದೇವ್ರ ಕೈ ಬಿಡಲ್ಲ. ಇದು ನಮ್ ಪರೀಕ್ಷೆ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಆದಷ್ಟು ಬೇಗ ನಿಮ್ ಮಗುನ ಎತ್ತಿ ಮುತ್ತಾಡ್ತೀರಾ. ಆ ಕ್ಷಣನ ನಾವು ಕಣ್ತುಂಬಿಸ್ಕೋತೀವಿ. ಧೈರ್ಯವಾಗಿರು ಚಾರು. ಇಂಥ ಟೈಮಲ್ಲಿ ಕೆಟ್ಟ ಯೋಚನೆ ಮಾಡ್ಬೇಕು ಅಂತ ಇರೋ ಜನ ನಿಜವಾಗ್ಲೂ ಮನುಷ್ಯರೇ ಅಲ್ಲ ಬಿಡಪ್ಪ. ಆ ರೀತಿ ಮನುಷ್ಯತ್ವ ಇರೋ ಮನುಷ್ಯರಾಗಿದ್ರೆ ಈ ತರ ತಪ್ಪು ಕೆಲಸ ಮಾಡ್ತಿದ್ರಮ್ಮ. ಅವ್ರಿಗೊಂದ್ ಗತಿ ಕಾಣಿಸ್ತಿದ್ವಿ, ಆದ್ರೆ ಏನ್ ಮಾಡೋದು? ನಮ್ ಹೆಣ್ಮಗ್ಳಿಗೆ ಅಂತ ಪರಿಸ್ಥಿತಿ ಬಂದಿದೆ, ಅದಕ್ಕೆ ಭಯ ಪಡ್ಲೇಬೇಕಾಗಿದೆ. ಹೋಗ್ಲಿ ಬಿಡಪ್ಪ, ಅವ್ರು ಮಾಡಿದ ಕರ್ಮ ಅವ್ರು ಅನ್ಭವಿಸ್ತಾರೆ. ಬಾಬಾ, ಮೊದ್ಲು ಹೋಗಿ ತಾಯಿ ಮಗಿನ ಪ್ರಾಣ ಕಾಪಾಡೋಣ. ವಿವೇಕ್, ವಿವೇಕ್ ಬೇಟೆ ಯಾವ್ದು? ಏನಾಯ್ತು? ಏನಾಯ್ತ್ರಪ್ಪ? ಅಜ್ಜಿ, ಇಲ್ಲಿ ಯಾರಾದ್ರೂ? ಒಂದ್ ನಿಮಿಷ ಅಜ್ಜಿ, ಅದು ನನ್ನ ಸೊಸೆಗೆ ಹೆರಿಗೆ ನೋವು ಶುರುವಾಗಿತ್ತು. ಅವಳನ್ನ ನನ್ನ ಮಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿರಾಗೆ ಗೂಂಡಾಗಳು ಬಂದು ಅಟ್ಯಾಕ್ ಮಾಡಿದ್ರು. ಹಾಗೆ ಅವಳು ಮಿಸ್ ಆಗಿದ್ದಾಳೆ. ಅವಳನ್ನ ಬಿಟ್ಕೊಂಡು ಇಲ್ಲಿ ಬಂದ್ವಿ. ಈಗ ನೋಡಿದ್ರೆ ಫೋನ್ ಕೂಡ ರೀಚ್ ಆಗ್ತಾ ಇಲ್ಲ. ಏನಾದ್ರೂ ಅವ್ರು ಈ ಕಡೆ ಬಂದ್ರ?
ಹೆಣ್ಮಗಂತೂ ಬರ್ಲಿಲ್ಲ. ಆ ಹೆಣ್ಮಗ ನೋವು ತಿಂತಾ ಇದೆ ಅಂತ ಇಬ್ರು ಹುಡುಗರು ನಮ್ಮನೆ ಹತ್ರಕ್ ಬಂದಿದ್ರು. ಅವ್ರೀಗ ಎಲ್ಲಿ ಹೋದ್ರು? ಅವ್ರು ಇವಾಗ ತಾನೇ ಈ ಕಡೆ ಹೀಗೆ ಒಂದು ರೋಡ್ ಹೋಗುತ್ತೆ, ಅಲ್ಲಿ ಸಿಟಿ ಆಸ್ಪತ್ರೆ ಇದೆ, ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಹೋದ್ರು. ನಾವೇ ಸ್ವಲ್ಪ ದೂರ ಕರ್ಕೊಂಡು ಬಿಟ್ಬಿಟ್ಟು ಬಂದ್ವಿ. ಜಸ್ಟ್ ಮಿಸ್ ಆಯ್ತು. ಅದ್ ಸರಿ, ಅವರು ಎಕ್ಸಾಕ್ಟ್ಲಿ ಎಲ್ಲಿ ಹೋಗ್ತೀನಿ ಅಂತ ಹೋದ್ರು? ಅದು ಅವರು ಇದೇ ದಾರಿಲಿ ಮುಂದೆ ಹೋದ್ರೆ ಒಂದ್ ರೋಡ್ ಸಿಗುತ್ತೆ, ಅಲ್ಲಿಗ್ ಹೋದ್ರು. ಮುಂದೆ ಯಾವ್ದಾದ್ರು ಗಾಡಿ ಹಿಡಿಬಹುದು ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ನೋಡ್ರು, ಅವ್ರು ಹೆಚ್ಚು ದೂರ ಹೋಗಕ್ ಸಾಧ್ಯ ಇಲ್ಲ. ಬನ್ನಿ, ಫಾಲೋ ಮಾಡಿ. ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಅದ್ ಸರಿ, ನಾನು ನಿಮಗೆ ಹೇಳಲಿಲ್ಲ ಅಂದ್ರು ಅವ್ರು ಕಿಡಿಗೇಡಿಗಳಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅವ್ರ ಜೊತೆಯಲ್ಲಿ ಗುಂಡಗಳು ನೋಡಿದ್ರೆ ಗೊತ್ತಾಗಲ್ಲೇನಪ್ಪ. ಒಟ್ನಲ್ಲಿ ಅವ್ರು ಹೇಗೂ ಹೊರಟೋದ್ರು. ಬನ್ನಿ ಬೇಗ ಹೋಗೋಣ, ಬನ್ನಿ. ಆಗ್ತಿಲ್ಲ ರಾಮಾಚಾರಿ. ಮೇಡಮ್ ಇನ್ನು ಸ್ವಲ್ಪ ಹೊತ್ತು ಮೇಡಮ್. ಈಗ ರಾಘು ಏನೋ ವ್ಯವಸ್ಥೆ ಮಾಡಕ್ ಹೋಗಿದಾರಲ್ವಾ, ಬೇಗ ಬಂದ್ಬಿಡ್ತಾರೆ, ಬೇಗ ಹೊರಟ್ಬೋಣ, ಸರಿನಾ? ಸ್ವಲ್ಪ ಹೊತ್ತು ತಡ್ಕೊಳ್ಳಿ. ಇವ್ರಾಕ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅಲ್ಲಿ ಏನ್ ಸಮಸ್ಯೆ ಆಗಿದ್ಯೋ ಏನೋ. ಸ್ವಲ್ಪ ಹೊತ್ತು. ಹಾಗೂ ತುಂಬಾ ಒದ್ದಾಡ್ತಾ ಇದಾರೆ, ಏನೋ ವ್ಯವಸ್ಥೆ ಆಯ್ತಾ? ಡೋಂಟ್ ವರಿ ರಾಮಾಚಾರಿ ಅವರು. ಇವರು ಸೂಲ್ಗಿತ್ತಿ ಸುಬ್ಬಮ್ಮ ಅಂತ, ಇವ್ರು ಹೆರಿಗೆ ಮಾಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಅಂತೆ. ಅದಕ್ಕೆ ಇವರನ್ನೇ ಕರ್ಕೊಂಡು ಬಂದ್ವಿ. ಇನ್ನೇನು ಭಯ ಇಲ್ಲ, ಅಜ್ಜಿನೇ ಹೆರಿಗೆ ಮಾಡಿಸ್ತಾರೆ. ಅಜ್ಜಿ, ಈಗ ನೀವೇ ನಮ್ಮ ಪಾಲಿನ ದೇವ್ರು. ಪ್ಲೀಸ್ ಅಜ್ಜಿ, ನನ್ನ ಹೆಂಡತಿ ಮಗುನ ಉಳಿಸ್ಕೊಡಿ. ನೋವಿಂದ ತುಂಬಾ ಸುಸ್ತಾಗ್ಬಿಟ್ಟಿದ್ದಾಳೆ. ಆದಷ್ಟು ಬೇಗ ಹೆರಿಗೆ ಮಾಡ್ಬೇಕು. ಏನಾದ್ರೂ ವ್ಯವಸ್ಥೆ ಮಾಡಿ ಅಲ್ಲಿ ಕಟ್ಟಿ ಮರೆ ಮಾಡಿ. ನಾವ್ ಬೇರೆ ಎಲ್ಲೂ ತಂದಿಲ್ಲ. ಈ ತಾರ್ಪಲ್ ಕೂಡ ಯಾವ್ದು ಅಲ್ಲಿ ತಗೊಂಡು ಅಡ್ಜಸ್ಟ್ ಮಾಡ್ಕೊಂಡ್ ಬಂದ್ವಿ. ನಾನು ಬರೋ ಗಡ್ಬಿಡಿಯಲ್ಲಿ ಬಟ್ಟೆ ಬರೆ ತರದನ್ನ ಮರ್ತಾ ಬಿಟ್ಟೆ. ಏ ತಾಯಿ, ಏನಾದ್ರು ವ್ಯವಸ್ಥೆ ಮಾಡೆ, ಹೋಗಿ ಏನಾದ್ರು ವ್ಯವಸ್ಥೆ ಮಾಡೆ. ಅಮ್ಮ, ನಿಮ್ದು ರಗ್ಗೈತೆ, ನನ್ ಪಂಚೆ, ಇದನ್ನ ಎರಡನ್ನೂ ಸೇರ್ಸ್ಬಿಟ್ಟು ಕಟ್ಟಿದ್ರೆ ಆಗುತ್ತೆ. ಸರಿ ಕಟ್.